ಇಮ್ಯಾಜಿನ್ ಮಾಡಿ, ನಿಮ್ಮ ಮುಂದೆ 500 ರೂಪಾಯಿ ನೋಟ್ ಬಿದ್ದಿದೆ ಮತ್ತೆ ನಿಮ್ಮ ಕಣ್ಣು ಆ ನೋಟ್ ಮೇಲೆ ಬಿತ್ತು. ನೀವು ತಕ್ಷಣ ನೋಟ್ ತಗೊಳ್ಳೋದಕ್ಕೆ ಆ ನೋಟ್ ಮೇಲೆ ಕಾಲಿಟ್ರಿ, ಯಾಕಂದ್ರೆ ಅದನ್ನ ಬೇರೆ ಯಾರು ಎತ್ಕೋಬಾರ್ದು ಅಂತ. ಆದ್ರೆ ಆಗ್ಲೇ ಬೇರೆ ಯಾರೋ ಕೂಡ ಆ ನೋಟ್ ನೋಡಿರ್ತಾನೆ. ಈಗ ಆ ವ್ಯಕ್ತಿ ನಿಮ್ಮ ಮುಂದೆ ನಿಂತಿದ್ದಾನೆ, ಯಾಕಂದ್ರೆ ನೀವು ಕಾಲ್ ತೆಗೆದ ತಕ್ಷಣ ಅವನು ಆ ನೋಟ್ ತಗೊಳ್ಳೋದಕ್ಕೆ. ಇದನ್ನ ಯೋಚಿಸಿ ನೀವು ಕೂಡ ನೋಟ್ ಇಂದ ಕಾಲ್ ತೆಗೆಯಲ್ಲ. 10 ನಿಮಿಷ ಆಯ್ತು, ನೀವು ಇನ್ನೂ ಕಾಲ್ ತೆಗ್ದಿಲ್ಲ. ಈಗ ನೀವೇ ಹೇಳಿ, ನೀವು ಎಷ್ಟು ಹೊತ್ತು ಅಲ್ಲಿ ನಿಂತಿರ್ತೀರಾ? ನನಗೊತ್ತು ಇದರ ಆನ್ಸರ್ ನಿಮ್ಮ ಹತ್ರನೂ ಇರೋದಿಲ್ಲ. ಇದಂತೂ ಈ ಮಾತಿನ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ನೋಟ್ ನ ಎಷ್ಟು ಶ್ರದ್ಧೆಯಿಂದ ಪಡಿಬೇಕು ಅಂತ ಇರ್ತಿರೋ. ಈಗ ಈ ರೀತಿನೂ ಇರಬಹುದು, ನೀವು ಆ ನೋಟ್ ತಗೊಳ್ಳೋದಕ್ಕೆ ಅರ್ಧ ಗಂಟೆ ಹಾಗೆ ನಿಂತ್ಕೋಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಸಮಯ ನಿಂತ್ಕೋಬಹುದು. ಎಲ್ಲಿ ತನಕ ನಿಮಗೆ ಹಣ ಸಿಗಲ್ವೋ. ಬಹುಶಃ ನೀವು ಯೋಚನೆ ಮಾಡಬಹುದು, ಈ ಮಾತನ್ನ ನಾನ್ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ. ಯಾಕಂದ್ರೆ ಕೆಲವು ಸರಿ ಜನ ಹಣಕ್ಕೋಸ್ಕರ ಈ ರೀತಿ ವಿಚಿತ್ರ ವರ್ತನೆಗಳನ್ನ ಮಾಡ್ತಾರೆ. ಕೇವಲ ಅಷ್ಟೇ ಅಲ್ಲ, ಶಾಪಿಂಗ್ ನಡುವೆ ಕೆಲವು ಹಣ ಕಡಿಮೆ ಮಾಡಿಸೋದಕ್ಕೆ ಸಾಕಷ್ಟು ಜನ ಅಂತೂ ಅಂಗಡಿಯವನ ಜೊತೆ 2 ಗಂಟೆ ಬಾರ್ಗೇನಿಂಗ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಹಣ ಎಲ್ಲಕ್ಕಿಂತ ಮುಖ್ಯವಾಗಿದೆ, ಇವನ್ ಟೈಮ್ ಗಿಂತ ಜಾಸ್ತಿ ಮುಖ್ಯ. ಆದ್ರೆ ಆಥರ್ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ಮನಿ ಇಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್, ಇಟ್ಸ್ ಜಸ್ಟ್ ಲೈಕ್ ಎ ಟಾಯ್ಲೆಟ್ ಪೇಪರ್. ಅದು ನಿಮ್ಮನ್ನ ತನ್ನ ಬೆರಳಲ್ಲಿ ಕುಣಿಸುತ್ತೆ, ಮತ್ತೆ ನಾವು ಒಂದು ಗುಲಾಮನ ರೀತಿ ಅದರ ಹಿಂದೆ ಓಡ್ತೀವಿ. ಆದ್ರೆ ನೀವು ಹಣದ ಹಿಂದೆ ಓಡಬಾರ್ದು, ಬದಲಿಗೆ ಈ ರೀತಿ ಏನಾದ್ರೂ ಮಾಡ್ಬೇಕು, ಈ ಹಣ ನಿಮ್ಮ ಹಿಂದೆ ಓಡೋ ತರ. ಅಂದ್ರೆ ಹಣ ನಿಮಗೋಸ್ಕರ ಕೆಲಸ ಮಾಡ್ಲಿ. ಆದ್ರೆ ಅಲ್ಲೇ ಏನಾದ್ರೂ ನಾವು ನಮ್ಮ ದೇಶನ ನೋಡಿದ್ರೆ, ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಹಣನೇ ದೇವ್ರ ತರ ನೋಡ್ತಾರೆ. ಅದು ಬದಲಿಗೆ 20 ವರ್ಷದ ವ್ಯಕ್ತಿ ಆಗ್ಲಿ ಅಥವಾ 50 ವರ್ಷದ ವ್ಯಕ್ತಿ, ಇಲ್ಲಿ ಎಲ್ಲಾ ಹಣಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಒಂದೊಂದು ರೂಪಾಯಿ ಜೋಡಿಸಿ ತಮಗೆ ಮತ್ತೆ ತಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಪೇರೆಂಟ್ಸ್ ಕೂಡ ನಮಗೆ ಈ ರೀತಿನೇ ಮಾಡಿದ್ದಾರೆ, ಮತ್ತೆ ನಮಗೆ ಈ ಲಾಯಕ್ ಬೆಳೆಸಿದ್ದಾರೆ. ನಾವೊಂದು ಒಳ್ಳೆ ಜಾಬ್ ಮಾಡೋಷ್ಟು ನಮ್ಮಲ್ಲಿ ಸಾಕಷ್ಟು ಜನ ಒಳ್ಳೆ ಜಾಬ್ ಮಾಡ್ತಾನೂ ಇದ್ದಾರೆ. ಆದ್ರೆ ಯಾರು ಶ್ರೀಮಂತರಲ್ಲ, ಎಲ್ಲ ನಮ್ಮ ಪೇರೆಂಟ್ಸ್ ತರ 9 to 5 ಚಕ್ರದಲ್ಲಿ ತಗಲಾಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಏನಾದ್ರೂ ನಾವು ನಮ್ಮ ಲೈಫ್ ನಮ್ಮ ಪೇರೆಂಟ್ಸ್ ತರ ಬದುಕಿದ್ರೆ ಆಗ ಖಂಡಿತ ನಮ್ಮ ಮುಂದಿನ ಲೈಫ್ ನಮ್ಮ ಪೇರೆಂಟ್ಸ್ ತರಾನೇ ಇರುತ್ತೆ. ಈಗ ನೀವೇ ಹೇಳಿ, ಹೀಗಿರ್ಬೇಕಾದ್ರೆ ಏನ್ ನಾವು ಶ್ರೀಮಂತರಾಗೋದಕ್ಕಾಗತ್ತಾ? ಇಲ್ಲ, ರೈಟ್? ಆದ್ರೆ ಯಾಕೆ? ವೆಲ್ಲಿ ಪ್ರಶ್ನೆ ಉತ್ತರ ರಾಬರ್ಟ್ ಕಿಯೋಸಕಿ ನಿಮಗೆ ಅವರ ಫೇಮಸ್ ಬುಕ್ ಇಂದ ಕೊಡ್ತಾರೆ. ರಾಬರ್ಟ್ ಹೇಳ್ತಾರೆ, ನನ್ನ 2 ಡ್ಯಾಡಿ ಇದ್ರು. ನನ್ನ ಪೋರ್ ಡ್ಯಾಡ್ ಸದಾ ಜಾಬ್ ಮತ್ತೆ ಸ್ಯಾಲರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಅಲ್ಲೇ ನನ್ನ ರಿಚ್ ಡ್ಯಾಡ್ ಆಸೆಟ್ಸ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡ್ತಿದ್ರು. ಸ್ಯಾಲರಿನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದ ನನ್ನ ಪೋರ್ ಡ್ಯಾಡ್ ಸದಾ ಬಡವರಾಗೋದ್ರು. ಆದ್ರೆ ಆಸೆಟ್ಸ್ ಮಾಡಿರೋ ಕಾರಣದಿಂದ ನನ್ನ ರಿಚ್ ಡ್ಯಾಡ್ ಇಷ್ಟೊಂದು ಶ್ರೀಮಂತರು. ಈಗ ನಿಮಗೆ ಅರ್ಥ ಆಗಿರುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಿದೀವಿ ಮತ್ತೆ ಯಾಕೆ ನಾವು ಶ್ರೀಮಂತರಾಗೋದಕ್ಕೆ ಆಗ್ತಿಲ್ಲ. ಈಗ ನೀವು ಇದೇ ಯೋಚನೆ ಮಾಡ್ತಿದ್ದೀರಾ, ನಾವು ನಮ್ಮ ಪೋರ್ ಡ್ಯಾಡ್ ತರ ಕೇವಲ ನಮ್ಮ ಸ್ಯಾಲರಿ ಮೇಲೆ ಡಿಪೆಂಡ್ ಇದ್ವಿ, ಅದಕ್ಕೆ ನಾವು ಬಡತನದ ಜೀವನ ಬದುಕ್ತಿದ್ವಿ. ನಾವು ನಮ್ಮ ರಿಚ್ ಡ್ಯಾಡ್ ತರ ಶ್ರೀಮಂತರಾಗೋದಕ್ಕೆ ಆಸೆಟ್ಸ್ ಬಿಲ್ಡಿಂಗ್ ಮೇಲೆ ಗಮನ ಕೊಡ್ಬೇಕು. ಆದ್ರೆ ನಾರ್ಮಲಿ ನಾವು ಅದನ್ನ ಯಾವತ್ತೂ ಗಮನದಲ್ಲೇ ಇಡಲ್ಲ. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 6 ಈ ರೀತಿ ಆಸೆಟ್ಸ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ನೀವು ನಿಮ್ಮ ಹಣನ ಇನ್ವೆಸ್ಟ್ ಮಾಡಿ ಶ್ರೀಮಂತರಾಗಬಹುದು, ಮತ್ತೆ ಯಾವ ತಪ್ಪನ್ನ ನಾವು ಮಾಡ್ತಿದೀವೋ ಅದನ್ನು ಸುಧಾರಿಸಬಹುದು. ಇದರಲ್ಲಿ ಕೆಲವು ಆಸೆಟ್ಸ್ ಈ ರೀತಿ ಇದೆ, ಅದರ ಬಗ್ಗೆ ತುಂಬಾ ಜನಗಳು ಕೇಳೇ ಇರೋದಿಲ್ಲ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗಿಂತ ಮುಂಚೆ ನಿಮ್ಮಲ್ಲಿ ಮುಂದಾಲೋಚನೆ ಮಾಡೋ ಕ್ಷಮತೆ ಇದ್ದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ ಪಡಿಬೇಕು ಅಂತ ಇದ್ರೆ ಆಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತೆ ಮೆಟ್ಲೈಫ್ NF ಅವರ ನಿಫ್ಟಿ 500 ಮೊಮೆಂಟಮ್ 50 ಇಂಡೆಕ್ಸ್ ಫಂಡ್ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ. ನೀವು ಇದರಲ್ಲಿ ಮಂತ್ಲಿ 2000 ಇಂದನೂ ಶುರು ಮಾಡಬಹುದು. ಈ ಫಂಡ್ NAV 10 ರೂಪಾಯಿ ಅವೈಲೇಬಲ್ ಇದೆ. ಆದ್ರೆ ಕೇವಲ ಒಂದಿನ ಮಾತ್ರ ಇದೆ. ಇದೇ ತಿಂಗಳು 28ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ NF ಅನ್ನು ಮಾಡೋಣ 500 ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳ ಸೆಗ್ಮೆಂಟ್ ಇಂದ ಯಾವುದು ಚೆನ್ನಾಗಿ ಮೊಮೆಂಟಮ್ ಕೊಡುತ್ತೋ ಅದರಲ್ಲಿ ಬೆಸ್ಟ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ಇಂಡೆಕ್ಸ್ 29.8% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ, ಮತ್ತೆ 22.1% ರಿಟರ್ನ್ ಕಳೆದ 10 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 7.4 ಲಕ್ಷ ತನಕ ಬೆಳೀತಿತ್ತು 10 ವರ್ಷಗಳಲ್ಲಿ. ಮತ್ತೆ ನಿಮಗೆ ಇಲ್ಲಿ 120 ಪಟ್ಟು ಲೈಫ್ ಕೋರ್ಸ್ ಸಿಗುತ್ತೆ ಮಂತ್ಲಿ ಪ್ರೀಮಿಯಂ ಗಳ ಮೇಲೆ. ಹಾಗೆ ಇಲ್ಲಿ ನೀವು ಕಟ್ಟುವ ಪ್ರೀಮಿಯಂ 2.5 ಲಕ್ಷದ ಒಳಗಿದ್ರೆ ಆಗ ನಿಮ್ಮ ಲಾಭಕ್ಕೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಮತ್ತೆ ನೀವೇನಾದ್ರೂ NRS ಆಗಿದ್ರೆ ತಿಂಗಳಿಗೆ 18,000 ಇಂದನೂ ಶುರು ಮಾಡಬಹುದು. ಈ NF ಕೇವಲ ಒಂದಿನ ಮಾತ್ರ, ಇದೇ ತಿಂಗಳು 28ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಂತರ ಹೋಗಿ ನೋಡಿ. ಆದ್ರೆ ಇದ್ರ ಬಗ್ಗೆ ನೀವು ಮೊದಲು ತಿಳ್ಕೊಳ್ಳಿ, ಅದು ಹೇಗೆ ಯಾವ ತರ, ಆಮೇಲೆ ಮುಂದೆ ಹೆಜ್ಜೆ ಇಡಿ. ಆಸೆಟ್ ನಂಬರ್ 6, ಬಿಸ್ನೆಸ್. ಇಮ್ಯಾಜಿನ್ ಮಾಡಿ, ಲೀಲಾ 5 ವರ್ಷದಿಂದ ಗ್ರಾಫಿಕ್ ಡಿಸೈನರ್ ಇದ್ದಾಳೆ, ಮತ್ತೆ ಅವಳು ತನ್ನ ಸ್ಯಾಲರಿಯಿಂದಾನೆ ತನ್ನ ಫ್ಯಾಮಿಲಿನ ಸಪೋರ್ಟ್ ಮಾಡೋಳು. ಆದ್ರೆ ಇವತ್ತು ಏನಾದ್ರೂ AI ಲೀಲಾ ಜಾಬ್ ನ ರಿಪ್ಲೇಸ್ ಮಾಡಿದ್ರೆ ಆಗ ಅವಳು ನಿರುದ್ಯೋಗಿ ಆಗೋಗ್ತಾಳೆ. ಅವಳ ಹತ್ರ ಹಣ ಇರೋದಿಲ್ಲ ಬಿಲ್ ಪೇ ಮಾಡೋದಕ್ಕೆ. 9 to 5 ಜಾಬ್ ಅಲ್ಲಿ ನೀವು ಎಲ್ಲಿ ತನಕ ಕೆಲಸ ಮಾಡ್ತಿದ್ರೋ ಅಲ್ಲಿ ತನಕ ಹಣ ಬರ್ತಿರುತ್ತೆ. ಮತ್ತೆ ಯಾವಾಗ ನೀವು ಕೆಲಸ ಮಾಡೋದನ್ನ ಬಂದ್ ಮಾಡ್ತಿರೋ ಆಗ ಹಣ ಬರೋದು ಬಂದ್ ಆಗೋಗುತ್ತೆ. ನೀವು ಹುಷಾರ್ ತಪ್ಪಿದ್ರೆ ಆಗ ಹಣ ಬರೋದು ನಿಂತೋಗುತ್ತೆ. ಜನ ಯೋಚನೆ ಮಾಡ್ತಾರೆ ಬಿಸ್ನೆಸ್ ಮಾಡೋದು ರಿಸ್ಕಿ ಅಂತ. ಆದ್ರೆ ನಿಮ್ಗೇನನ್ಸಲ್ವಾ ಕೇವಲ ಸ್ಯಾಲರಿ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ರಿಸ್ಕಿ ಅಂತ? ನೀವು ಮಂತ್ಲಿ 10,000 ರೂಪಾಯಿ ಜನರೇಟ್ ಮಾಡೋದಕ್ಕೆ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಬಹುದು. ಮೊದಲೆಲ್ಲ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನೀವು ಟೈಮ್, ನೆಟ್ವರ್ಕ್
ಹಣ ಮತ್ತೆ ಫಿಸಿಕಲ್ ಸ್ಟೋರ್ ಬೇಕಾಗಿತ್ತು. ಆದ್ರೆ ಇವತ್ತು ಡಿಜಿಟಲ್ ಬಿಸ್ನೆಸ್ ಗಳಿಗೆ ನಿಮಗೆ ಕೇವಲ ಇಂಟರ್ನೆಟ್ ಬೇಕು ಅಷ್ಟೇ. ಬಿಸ್ನೆಸ್ ಮಾಡಿ ನೀವು ತುಂಬಾ ಹಣನ ಉಳಿಸಬಹುದು, ಯಾಕಂದ್ರೆ ನಿಮಗೆ ಇಲ್ಲಿ GST ರಿಬೇಟ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಐಫೋನ್ ಖರೀದಿ ಮಾಡಬೇಕು. ಇಲ್ಲಿ ನಾನೊಬ್ಬ ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ರೆ ಹಾಗೆ ಐಫೋನ್ 80,000 ತನಕ ಬೀಳ್ತಿತ್ತು. ಆದ್ರೆ ನನ್ನ ಹತ್ರ ಒಂದು ಬಿಸ್ನೆಸ್ ಇರೋದ್ರಿಂದ ಆಗ ನನಗೆ ಇಲ್ಲಿ GST ರಿಬೇಟ್ ಸಿಗುತ್ತೆ. ಮತ್ತೆ ನಾನು ಇದೇ ಐಫೋನ್ ನ 10 ರಿಂದ 14,000 ಕಡಿಮೆ ಬೆಲೆಯಲ್ಲೂ ತಗೋಬಹುದು. ಅದಕ್ಕೆ ನೀವು ಇದೇ ತರ ತುಂಬಾ ಪ್ರಾಡಕ್ಟ್ ಗಳ ಮೇಲೆ GST ಯ ಇನ್ಪುಟ್ ಕ್ರೆಡಿಟ್ ತಗೋಬಹುದು. ಎರಡನೇ ಲಾಭ ಏನಂದ್ರೆ ನೀವು ಜಾಸ್ತಿ ಟ್ಯಾಕ್ಸ್ ಕಟ್ಟೋದ್ರಿಂದ ಬಚಾವ್ ಆಗ್ಬಹುದು. ಫಾರ್ ಎಕ್ಸಾಂಪಲ್, ಏನಾದ್ರೂ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿಗೆ 15 ಲಕ್ಷದ ಕಾರ್ ಖರೀದಿ ಮಾಡಬೇಕಿದ್ರೆ ಆಗ ಅವನಿಗೆ TDS, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಕೊಡ್ಬೇಕಾಗತ್ತೆ. ಆದ್ರೆ ಅಲ್ಲೇ ಬೇರೆ ಕಡೆ ಒಬ್ಬ ಬಿಸ್ನೆಸ್ ಓನರ್ ತನ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ತೋರಿಸಿ ಟ್ಯಾಕ್ಸಬಲ್ ಇನ್ಕಮ್ ನ ಕಡಿಮೆ ಮಾಡಬಹುದು. ಹೇಗೆ ಅನ್ಕೊಳ್ಳಿ, ಈಗ ಒಂದು ಚಿಕ್ಕ ಜ್ಯೂಸ್ ನ ಅಂಗಡಿ ಪ್ರತಿ ತಿಂಗಳು 10 ಲಕ್ಷ ಸಂಪಾದಿಸುತ್ತೆ. ಆದ್ರೆ ಅದು 2 ಲಕ್ಷ ರೆಂಟ್ ಕೊಡುತ್ತೆ, 3 ಲಕ್ಷ ಸ್ಯಾಲರೀಸ್ ಅಲ್ಲಿ ಕೊಡುತ್ತೆ, 1 ಲಕ್ಷ ಎಕ್ವಿಪ್ಮೆಂಟ್ ಗಳಿಗೆ ಕೊಡುತ್ತೆ. ಈಗ ಉಳಿದಿರೋ 4 ಲಕ್ಷದ ಮೇಲೇನೆ ಅವರಿಗೆ ಟ್ಯಾಕ್ಸ್ ಬೀಳುತ್ತೆ. ಅದಕ್ಕೆ ಈಗ ನೋಡೋಣ, ನೀವು ಬಿಸ್ನೆಸ್ ಮಾಡಿ ತಿಂಗಳಿಗೆ 10,000 ರೂಪಾಯಿ ಹೇಗೆ ಸಂಪಾದಿಸ್ತೀರಾ. ಅವಶ್ಯಕತೆ ಏನಿಲ್ಲ ನಾವು ಟಾಟಾ ಅಥವಾ ಬಿರ್ಲಾ ರೀತಿ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ. ನೀವು ಪವರ್ ಆಫ್ ಸ್ಮಾಲ್ ಥಿಂಕಿಂಗ್ ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ನೀವು 100 ರೂಪಾಯಿ ಫೋನ್ ಕೇಸ್ ನ ತಿಂಗಳಿಗೆ 100 ಜನಕ್ಕೆ ಮಾರಿದ್ರು ಆಗ ಆನ್ಲೈನ್ ಅಲ್ಲಿ ನಿಮ್ಮ 10K ಸೈಡ್ ಇನ್ಕಮ್ ಈಸಿಲಿ ಆಗೋಗುತ್ತೆ. ಅಥವಾ ನೀವು 1,000 ರೂಪಾಯಿ ಬುಕ್ ನ ಕೇವಲ 10 ಜನಕ್ಕೆ ಮಾರಬಹುದು ಒಂದು ತಿಂಗಳಲ್ಲಿ. ಅಥವಾ ನೀವು 10,000 ರೂಪಾಯಿನ ಯಾವ್ದಾದ್ರು ಪ್ರಾಡಕ್ಟ್ ಮಾಡಿ ತಿಂಗಳಿಗೆ ಕೇವಲ ಒಂದು ಕಸ್ಟಮರ್ಗೆ ಮಾರಿ ಕೂಡ ನಿಮ್ಮ ಗೋಲ್ ನ ಅಚೀವ್ ಮಾಡಬಹುದು. ಐ ಹೋಪ್ ನಿಮಗೆ ಈಗ ಬಿಸ್ನೆಸ್ ಓನ್ ಮಾಡುವ ಲಾಭಗಳು ಗೊತ್ತಾಗಿದೆ. Asset number 5, real estate. The goal is to buy 4 greenhouses and 1 red hotel. ರಾಬರ್ಟ್ ಕಿಯೋಸ್ಕಿ ತಮ್ಮ ಬುಕ್ ಅಲ್ಲಿ ಫ್ರೇಸಸ್ ನ ಸಾಕಷ್ಟು ಸರಿ ಯೂಸ್ ಮಾಡ್ತಾರೆ. ಅದರ ಸೀದಾ ಅರ್ಥ ಏನಂದ್ರೆ ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್. ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಸೈಜ್ ನೋಡಿದ್ರೆ ಆಗ ಇದು 2030 ತನಕ $1 ಟ್ರಿಲಿಯನ್ ಟಚ್ ಮಾಡುತ್ತೆ. ಮತ್ತೆ ಈ ಸಮಯ ನಮ್ಮ ಟೋಟಲ್ GDP 13% ನ ರಿಯಲ್ ಎಸ್ಟೇಟ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡೋದು. ಈ ರೀತಿ ಯಾಕಂದ್ರೆ ಬರೋ ಮುಂದಿನ ವರ್ಷಗಳಲ್ಲಿ ಬದಲಿಗೆ ಜಾಬ್ಸ್ ಗಳು ಮುಗಿದು AI ಎಲ್ಲಾ ಕೆಲಸನ ಟೇಕ್ ಓವರ್ ಮಾಡಿ ಎಲ್ಲಾ ಕೆಲಸ ಆಟೋಮೇಟ್ ಆದ್ರೂ ಆಗಲೂ ಜನಗಳ ಮನಿಯ ಡಿಮ್ಯಾಂಡ್ ಸದಾ ಇದ್ದೇ ಇರುತ್ತೆ. ಮತ್ತೆ ಜೊತೆಗೆ ಅರ್ಬನೈಸೇಷನ್ ಕಾರಣದಿಂದ ಬಿಸ್ನೆಸ್ ಗಳು ಓಪನ್ ಆಗುತ್ತೆ. ಅಂದ್ರೆ ಇದು ಈ ರೀತಿ ಏಕೈಕ ಅಸೆಟ್. ಅದು ಇವತ್ತಿಂದ 50 ವರ್ಷದ ಹಿಂದೆನೂ ದಬಾಯಿಸಿ ಸಂಪಾದಿಸಿತು ಮತ್ತೆ ಇನ್ನೂ 100 ವರ್ಷಗಳ ತನಕ ಇರುತ್ತೆ. ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಮತ್ತೆ ರೆಂಟಲ್ ಸ್ಪೇಸ್ ನ ಡಿಮ್ಯಾಂಡ್ ತುಂಬಾ ಹೆಚ್ಚಾಗ್ತಿದೆ. ಮತ್ತೆ ಎಕನಾಮಿಕ್ ಟೈಮ್ಸ್ ನ ಈ ರಿಪೋರ್ಟ್ ಹೇಳುತ್ತೆ ಮುಂದಿನ 10 ವರ್ಷದಲ್ಲಿ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ 18% ಗಿಂತ ಹೆಚ್ಚು CAGR ಕೊಡುತ್ತೆ ಅಂತ. ಜೊತೆಗೆ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಈಲ್ಡ್ನು ಆಫರ್ ಮಾಡುತ್ತೆ. ಅಂದ್ರೆ ಒಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್. ಹಾಗಿದ್ರೆ ಅನ್ಕೊಳ್ಳಿ, ನೀವು ಯಾವ್ದಾದ್ರು ಪ್ರಾಪರ್ಟಿಲಿ 80 ಲಕ್ಷ ಇನ್ವೆಸ್ಟ್ ಮಾಡಿ ರೆಂಟ್ಗೆ ಕೊಟ್ರೆ ಆಗ ನೀವು ಇಲ್ಲಿ ನೋಡಬಹುದು 18% ಗಿಂತ ಹೆಚ್ಚಿನ CAGR ಇಂದ ನಿಮ್ಮ ಪ್ರಾಪರ್ಟಿಯ ಯಾವ ವ್ಯಾಲ್ಯೂ ಆಗಿರುತ್ತೆ ಅಂತ. 10 ವರ್ಷದ ನಂತರ 4 ಕೋಟಿ, 15 ವರ್ಷದ ನಂತರ 10 ಕೋಟಿ, ಮತ್ತೆ 20 ವರ್ಷದ ನಂತರ ನಿಮ್ಮ 80 ಲಕ್ಷದ ಪ್ರಾಪರ್ಟಿ 24 ಕೋಟಿ ಆಗಿರುತ್ತೆ. ಇದರಲ್ಲಿ 73 ಲಕ್ಷ ಆನ್ಯುವಲ್ ರೆಂಟಲ್ ಈಲ್ಡ್ ಸಿಗ್ತಿರುತ್ತೆ. ಅಂದ್ರೆ ಒಂದೇ ಕಡೆಯಿಂದ 2 ಲಾಭ. ಮೊದಲನೇದು ಲ್ಯಾಂಡ್ ವ್ಯಾಲ್ಯೂ ಅಪ್ರಿಸಿಯೇಷನ್, ಮತ್ತೆ ಎರಡನೇದು ಒಂದು ರೆಗ್ಯುಲರ್ ಸೋರ್ಸ್ ಆಫ್ ರೆಂಟಲ್ ಇನ್ಕಮ್. ಆದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಹಾಕೋದು ಎಲ್ಲರ ಕೈಲಿ ಆಗಲ್ಲ. ಆದ್ರೆ ಏನಾದ್ರೂ ನೀವು ಯಾವ್ದಾದ್ರು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಓನ್ ಮಾಡಬೇಕು ಅಂತ ಇದ್ರೆ ಆಗ ನೀವು ರೀಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದ್ರೆ ರೀಟ್ಸ್ ಮ್ಯೂಚುವಲ್ ಫಂಡ್ ತರಾನೇ ಒಂದು ಟ್ರಸ್ಟ್ ಇರುತ್ತೆ. ಅದರಲ್ಲಿ ಇಂಡಿಯಾದ ಸೆಕ್ಯೂರಿಟಿ ಬೋರ್ಡ್ ಅಂದ್ರೆ ಸೆಬಿ ಮಾನ್ಯತೆ ಕೊಡುತ್ತೆ. ಆದ್ರೆ ಟ್ರಸ್ಟ್ ಅಲ್ಲಿ ಹಣ ಹಾಕೋದ್ರಿಂದ ನಿಮಗೆ ಸ್ಟಾಕ್ಸ್ ಅಲ್ಲ, ಬದಲಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲವು ಪ್ರಾಪರ್ಟಿಯ ಭಾಗ ನೀವು ಪಡಿತೀರಾ. ನಿಮ್ಮ ಹಣ ರಿಯಲ್ ಎಸ್ಟೇಟ್ ಮಾರ್ಕೆಟ್ ನ ಬೇರೆ ಬೇರೆ ಪ್ರಾಪರ್ಟಿಲಿ ಇನ್ವೆಸ್ಟ್ ಆಗುತ್ತೆ, ಲೈಕ್ ಅಪಾರ್ಟ್ಮೆಂಟ್ಸ್, ಆಫೀಸ್, ಶಾಪಿಂಗ್ ಮಾಲ್ಸ್, ಹೋಟೆಲ್ಸ್ ಎಕ್ಸೆಟ್ರಾ. ಇಲ್ಲಿ ನಿಮಗೆ ನಿಮ್ಮ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮೇಲೆ ಲಾಭ ಅಂತೂ ಸಿಗುತ್ತೆ, ಆದ್ರೆ ರೆಂಟಲ್ ಈಲ್ಡ್ ಜಾಗದಲ್ಲಿ ನಿಮಗೆ ಡಿವಿಡೆಂಡ್ ಸಿಗುತ್ತೆ. ಅಂದ್ರೆ ಒಟ್ಟಾರೆ ನಿಮ್ಮ ಎಲ್ಲಾ ಹಣನ ಬ್ಯಾಂಕ್ ಅಲ್ಲಿ ಇಡಬೇಡಿ, ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್ ಆಲ್ಸೋ. Asset number 4, ರಾಯಲ್ಟೀಸ್. ಈಗ ರಾಯಲ್ಟೀಸ್ ಏನು ಅನ್ನೋದನ್ನ ಬನ್ನಿ ಒಂದು ಎಕ್ಸಾಂಪಲ್ ಇಂದ ತಿಳ್ಕೊಳ್ಳೋಣ. 1819ರಲ್ಲಿ ಜನ್ಮಿಸಿದ ಒಬ್ಬ ಅಮೆರಿಕನ್ ಸಿಟಿಸನ್ ಇಲಿಯಾಸ್ ಒಂದು ದಿನ ತನ್ನ ತಂದೆ ಜೊತೆ ಅವರ ಫಾರ್ಮ್ ಗೆ ಹೋದ. ಅಲ್ಲಿ ಅವನು ತನ್ನ ತಂದೆ ಫ್ರೆಂಡ್ಸ್ ಹೇಳ್ತಿರೋದನ್ನ ಕೇಳ್ದ. ಯಾರು ಸೀವಿಂಗ್ ಮಿಷಿನ್ ಅಂದ್ರೆ ಬಟ್ಟೆ ಹೊಲಿಯೋ ಮಿಷಿನ್ ನ ಇನ್ವೆಂಟ್ ಮಾಡ್ತಾನೋ ಅವನು ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಇಲಿಯಾಸ್ ಈ ಮಾತನ್ನ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತಗೊಂಡ. ಮತ್ತೆ ಅವನು ಜಗತ್ತಿನ ಮೊದಲ ಸೇವಿಂಗ್ ಮಿಷಿನ್ ಇನ್ವೆಂಟ್ ಮಾಡ್ದ. ಮತ್ತೆ ಅದನ್ನ ತನ್ನ ಹೆಸರಿಂದ ಪೇಟೆಂಟ್ ಕೂಡ ಮಾಡಿಸ್ದ. ಆದ್ರೆ ಅದರಲ್ಲಿ ಕೆಲವು ಕೊರತೆಗಳಿಂದ ಅದು ಅಷ್ಟೊಂದು ಫೇಮಸ್ ಆಗೋದಕ್ಕಾಗ್ಲಿಲ್ಲ. ಆಗ ಎಂಟ್ರಿ ಆಯ್ತು ಮತ್ತೊಬ್ಬ ವ್ಯಕ್ತಿದು. ಅವನ ಹೆಸರು ಐಸಾಕ್ ಸಿಂಗಲ್. ಐಸಾಕ್ ಇಲಿಯಾಸ್ ಸೇವಿಂಗ್ ಮಿಷಿನ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಇಂಪ್ರೂವ್ಮೆಂಟ್ಸ್ ಮಾಡ್ದ ಮತ್ತೆ ಫೈನಲ್ ಪ್ರಾಡಕ್ಟ್ ರೆಡಿ ಮಾಡ್ದ. ಮತ್ತೆ ಇದೇ ಫಸ್ಟ್ ಸೇವಿಂಗ್ ಮಿಷಿನ್ ಇತ್ತು, ಅದು ವರ್ಲ್ಡ್ ವೈಡ್ ಫೇಮಸ್ ಆಗಿತ್ತು. 1854ರಲ್ಲಿ ಈ ಮ್ಯಾಟರ್ ಕೋರ್ಟ್ ತನಕ ತಲುಪ್ತು. ಆಗ ಕೋರ್ಟ್ ಈ ಪೇಟೆಂಟ್ ಇಲಿಯಾಸ್ದು ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ತು. ಅದಕ್ಕೆ ಐಸಾಕ್ ಮಷೀನ್ ಪ್ರತಿಯೊಂದು ಮಾರಿದ ಪೀಸ್ ಮೇಲೆ $25 ನ ರಾಯಲ್ಟಿ ಇಲಿಯಾಸ್ಗೆ ಕೊಡಬೇಕಿತ್ತು. ಮತ್ತೆ ಅದು ಒಂದೇ ಸರಿ ಇಲಿಯಾಸ್ ನ ವೆಲ್ತಿಯಸ್ಟ್ ಪರ್ಸನ್
ಪರ್ಸನ್ ಮಾಡ್ತು. ಅದು ಎಷ್ಟು ವೆಲ್ತಿ ಅಂದ್ರೆ ಏನಾದ್ರು ಇವತ್ತು ಅವರ ನೆಟ್ವರ್ತ್ ನ ಕಂಪೇರ್ ಮಾಡಿದ್ರೆ ಆಗ ಅವರು ಇವತ್ತಿನ 4th ರಿಚೆಸ್ಟ್ ಪರ್ಸನ್ ಇರ್ತಿದ್ರು. ಅದಕ್ಕೆ ಸ್ನೇಹಿತರೆ ರಾಯಲ್ಟೀಸ್ ಈ ರೀತಿಯ ಮ್ಯಾಜಿಕ್ ಮಾಡಬಹುದು ನಿಮ್ಮ ಲೈಫ್ ಅಲ್ಲಿ. ಮತ್ತೆ ಹಾಗೇನೆಲ್ಲ ನೀವು ಸೇವಿಂಗ್ ಮಿಷಿನ್ ಅಥವಾ ಈ ರೀತಿಯ ಯಾವ್ದಾದ್ರು ದೊಡ್ಡ ಇನ್ವೆನ್ಷನ್ ಮಾಡಬೇಕು ಅಂತ ಹಣ ಸಂಪಾದಿಸೋಕೆ ನೀವು ಯಾವ್ದಾದ್ರು ಒರಿಜಿನಲ್ ಕಾಂಟೆಂಟ್, ಒಂದು ಬುಕ್ ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ನಿಮಗೆ ರಾಯಲ್ಟಿ ಇನ್ಕಮ್ ಜನರೇಟ್ ಮಾಡಿ ಕೊಡಬಹುದು. ಆಸೆಟ್ ನಂಬರ್ 3, ಯೂಸ್ ಡೆಟ್ ಅಡ್ವಾಂಟೇಜ್. ಭಾರತದಲ್ಲಿ 90% ಜನರು ಡೆಟ್ ನ ಯೂಸ್ ಕೇವಲ ಲಯಬಿಲಿಟೀಸ್ ಪರ್ಚೇಸ್ ಮಾಡೋದಕ್ಕೆ ಮಾಡ್ತಾರೆ. ಬದಲಿಗೆ ನೀವು ಆ ಡೆಟ್ ನ ಅಡ್ವಾಂಟೇಜ್ ತರ ಯೂಸ್ ಮಾಡಬೇಕು. ರಾಬರ್ಟ್ ಕಿಯೋಸಕಿ ಅವರ ಮೇಲೆ $1.2 ಬಿಲಿಯನ್ ನ ಡೆಟ್ ಇದೆ. ಮತ್ತೆ ಯಾವುದಕ್ಕೋಸ್ಕರ ಜನ ಅವರಿಗೆ ಟ್ರೋಲ್ ಮಾಡ್ತಿದಾರೋ ಅದು ನಿಜವಾಗ್ಲೂ ಬ್ಯಾಡ್ ಡೆಟ್ ಅಲ್ಲ, ಬದಲಿಗೆ ಗುಡ್ ಡೆಟ್. ರಾಬರ್ಟ್ ತಮ್ಮ ಬ್ಯಾಂಕ್ ಇಂದ ಎಷ್ಟೆಲ್ಲ ಹಣನ ಡೆಟ್ ಅಲ್ಲಿ ತಗೊಂಡಿದ್ದಾರೋ ಅದರಿಂದ ಅವರು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ, ಗೋಲ್ಡ್ ಅಂಡ್ ಸಿಲ್ವರ್ ಮೈನಿಂಗ್ ಗಳ ಶೇರ್ ಖರೀದಿ ಮಾಡಿದ್ದಾರೆ. ಅದು ಮುಂದಿನ ಕೆಲವು ವರ್ಷಗಳಲ್ಲಿ ಅವರ ಪೂರ್ತಿ ಡೆಟ್ ಫ್ರೀ ಮಾಡಿ ಅವರನ್ನ ಸೂಪರ್ ಬಿಲಿಯನಿಯರ್ ಮಾಡುತ್ತೆ. ಮತ್ತೆ ನೀವೇನಾದ್ರೂ ಯಾವ್ದಾದ್ರು ರ್ಯಾಂಡಮ್ ವ್ಯಕ್ತಿಗೆ 5-6 ಲಕ್ಷದ ಕ್ರೆಡಿಟ್ ಕಾರ್ಡ್ ಕೊಟ್ಟಿ ಹೋಗೋದನ್ನ ಯೂಸ್ ಮಾಡು ಅಂದ್ರೆ ಆಗ ಅವನ ಮನಸ್ಸಲ್ಲಿ ಎಲ್ಲಕ್ಕಿಂತ ಮೊದಲು ಯೋಚನೆ ಐಫೋನ್ ಖರೀದಿ ಮಾಡೋದು ಬರುತ್ತೆ. ಅದರ ನಂತರ ದುಬಾರಿ ಲ್ಯಾಪ್ಟಾಪ್ ತಗೊಳ್ಳೋದು, ಮತ್ತೆ ಅದರಿಂದ ಕೆಲವು ಹಣ ಉಳಿದ್ರೆ ಅದರಿಂದ ಶಾಪಿಂಗ್ ಮಾಡ್ತಾನೆ, ಮತ್ತೆ 15-20 ಸಾವಿರದ ಸ್ಮಾರ್ಟ್ ವಾಚ್ ತಗೋಬರ್ತಾನೆ. ಹಾಗೆ ಇನ್ನೂ ಅದರಲ್ಲಿ ಏನಾದ್ರೂ ಉಳಿದ್ರೆ ಆಗ ಅದನ್ನ ತಿಂದು ಕುಡಿದು ಉಡಾಯಿಸಿ ಖುಷಿಯಾಗೋಗ್ತಾನೆ. ಮತ್ತೆ ಕೆಲವು ಮಹಾನ್ ಜನಗಳು ಹೀಗೂ ಇರ್ತಾರೆ. ಅವರು EMI ಆಪ್ಷನ್ ನೋಡ್ತಿದ್ದಂಗೆ ತಮ್ಮ ಸ್ಯಾಲರಿ ಮತ್ತೆ ತಮ್ಮ ಕ್ಷಮತೆ ಎರಡನ್ನೂ ಮರ್ತು ಹೋಗ್ತಾರೆ. 35,000 ಸಂಬಳದ ಈಗ ತಾನೇ ಹೊಸ ಕೆಲಸ ಸಿಕ್ಕಿದೆ, ಮತ್ತೆ ಆಫೀಸ್ ಇಂದ ಹೊರಗೆ ಬರ್ತಿರ್ಬೇಕಾದ್ರೆ ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ 7 ಲಕ್ಷ ಇರೋದನ್ನ ನೋಡ್ದ, ಅದು 15,000 ರೂಪಾಯಿ EMI ಅಲ್ಲಿ ಸಿಕ್ತಿತ್ತು. ಅದಕ್ಕೆ ಸೀದಾ ಶೋರೂಮ್ಗೆ ಹೋಗಿ ಗಾಡಿ ತಗೊಂಡು ಆಯ್ತು. ಮತ್ತೆ ಕೆಲವು ಈ ರೀತಿ ಜನರು ಇರ್ತಾರೆ, ಅವರು ತಮ್ಮ ಜೀವನದಲ್ಲಿ ಅಚ್ಚುಕಟ್ಟಾಗಿ ಸೇವಿಂಗ್ ಮಾಡ್ತಾರೆ, ಮತ್ತೆ ತಮ್ಮ ಮಿಡಲ್ ಕ್ಲಾಸ್ ಶೆಲ್ ನ ಬ್ರೇಕ್ ಮಾಡಿ ರಿಚ್ ಅಲ್ಲಿ ಬರೋದಕ್ಕೆ ತಯಾರಿ ಆಗ್ತಾರೆ. ಮತ್ತೆ ಆಗ್ಲೇ ಅವರು ತಮ್ಮ ಮನೆ ತಗೋತಾರೆ. ಅವರು ತಮ್ಮ ಇಡೀ ಜೀವನದಲ್ಲಿ ಸಂಪಾದಿಸಿ ಅದರಿಂದ 40-50 ಲಕ್ಷದ ಯಾವ ಹಣ ಸೇವ್ ಮಾಡಿರ್ತಾರೋ ಅದರಿಂದ ಅವರು ತಮ್ಮ 1 ಕೋಟಿಯ ಡ್ರೀಮ್ ಹೌಸ್ ತಗೊಳ್ಳೋದಕ್ಕೆ ಹೊರಡ್ತಾರೆ. ಜೀವನವಿಡೀ ಯಾವ್ದನ್ನೆಲ್ಲ ಸಂಪಾದಿಸಿದ್ರೋ ಅದನ್ನ ಡೌನ್ ಪೇಮೆಂಟ್ ಮಾಡಿ ಮತ್ತೆ ಉಳಿದಿರೋ 50 ಲಕ್ಷಕ್ಕೆ 45,000 ತಿಂಗಳ EMI ಹಾಕೋತಾರೆ. ಮತ್ತೆ ತಮ್ಮ ಲೈಫ್ ಟೈಮ್ ಸಂಪಾದನೆ ಹಾಕಿದ ಮೇಲೂ ಇನ್ನೂ 20 ವರ್ಷ ಕೆಲಸ ಮಾಡ್ತಾರೆ, ಯಾಕಂದ್ರೆ ಪ್ರತಿ ತಿಂಗಳು EMI ಕಟ್ತಾ ಇರೋಣ ಅಂತ. ಅಲ್ಲೇ ರಾಬರ್ಟ್ ಕಿಯೋಸಕಿ ರೀತಿ ಜನ ಈ ಡೆಟ್ ನ ಸರಿಯಾಗಿ ಯೂಸ್ ಮಾಡ್ತಾರೆ. ಅವರು 1 ಕೋಟಿಯಿಂದ ಇಡೀ ಪ್ರಾಪರ್ಟಿ ತಗೊಳ್ಳೋ ಬದಲು 30 ಲಕ್ಷದ 3 ಪ್ರಾಪರ್ಟಿ ತಗೋತಾರೆ. ಅದರಲ್ಲಿ ಒಂದನ್ನ ಅವರು ಯೂಸ್ ಇಡ್ತಾರೆ, ಮತ್ತೆ ಬಾಕಿ 2ನ್ನ ಮಂತ್ಲಿ ರೆಂಟ್ಗೆ ಬಿಟ್ಟು ಸ್ಮಾರ್ಟ್ಲಿ ಎಲ್ಲಾ EMI ನ ಕವರ್ ಮಾಡ್ತಾರೆ. ಅಂದ್ರೆ ಕೆಲವೇ ವರ್ಷಗಳಲ್ಲಿ ಪ್ರಾಪರ್ಟಿನೂ ನಮ್ದು ಮತ್ತೆ ಒಂದು ರೆಗ್ಯುಲರ್ ರೆಂಟಲ್ ಇನ್ಕಮ್ ಕೂಡ. ಈಗ ಇದಾಯ್ತು ಡೆಟ್ ನ ಸರಿಯಾದ ಯೂಸ್. ಆಸೆಟ್ ನಂಬರ್ 2, ಕಮೋಡಿಟೀಸ್. ಮುಂಚೆಯಿಂದ ದೊಡ್ಡವರೆಲ್ಲ ಹೇಳ್ತಾ ಬರ್ತಿದ್ದಾರೆ, ಮತ್ತೆ ಗೋಲ್ಡ್ ಅಲ್ಲಿ ಅವರೆಲ್ಲ ಹಳೆ ಕಾಲದಿಂದ ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದಾರೆ. ಇದು ನಮಗೆ ಎಲ್ಲಕ್ಕಿಂತ ಸೇಫೆಸ್ಟ್ ಆಪ್ಷನ್ ಇದೆ. ಗೋಲ್ಡ್, ಸಿಲ್ವರ್ ಮತ್ತೆ ಡೈಮಂಡ್ ನ ವ್ಯಾಲ್ಯೂ ಮೊದಲಿಂದ ಇತ್ತು, ಮತ್ತೆ ಸಮಯದ ಜೊತೆ ಅದು ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಇದೊಂದು ರೂಪದಲ್ಲಿ ನಾವು ನಮ್ಮ ವೆಲ್ತ್ ನ ಪ್ರಿಸರ್ವ್ ಮಾಡಬಹುದು. ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಹೈ ರಿಟರ್ನ್ಸ್ ಆಲ್ಮೋಸ್ಟ್ 3 ವರ್ಷದ ನಂತರ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಗೋಲ್ಡ್ ಅಂಡ್ ಡೈಮಂಡ್ ಅಲ್ಲಿ 10 ವರ್ಷದ ನಂತರ ಅಷ್ಟೊಂದು ಇಂಪ್ರೆಸಿವ್ ನಂಬರ್ಸ್ ನೋಡೋದಕ್ಕೆ ಸಿಗಲ್ಲ. ಆದ್ರೆ ನಿಮ್ಮ ವೆಲ್ತ್ ಪ್ರಿಸರ್ವ್ಡ್ ಇದೆ. ಏನಾದ್ರೂ ನೀವು 10 ವರ್ಷದ ಹಿಂದೆ ಒಂದು ಗೋಲ್ಡ್ ನೆಕ್ಲೆಸ್ ಇಂದ 5 ಸ್ಮಾರ್ಟ್ ಫೋನ್ ಖರೀದಿ ಮಾಡ್ತಿದ್ರೆ ಆಗ ಈಗ್ಲೂ ಅದೇ ಗೋಲ್ಡ್ ನೆಕ್ಲೆಸ್ ಇಂದ 5 ಸ್ಮಾರ್ಟ್ ಫೋನ್ ಖರೀದಿ ಮಾಡಬಹುದು. ಮತ್ತೆ ನೀವು ನೋಡಿರ್ಬೋದು, ಯಾವಾಗ ಸ್ಟಾಕ್ಸ್ ಗಳ ಪ್ರೈಸ್ ಕಡಿಮೆ ಹೋಗುತ್ತೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ನ ಪ್ರೈಸ್ ಮೇಲೆ ಹೋಗುತ್ತೆ. ಯಾಕಂದ್ರೆ ಯಾವಾಗ ಜನರಿಗೆ ಅನ್ಸುತ್ತೆ ಸ್ಟಾಕ್ಸ್ ನ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಆಗ ಜನ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಗೋಲ್ಡ್ ಅದರ ವ್ಯಾಲ್ಯೂನ ಯಾವತ್ತೂ ಲೂಸ್ ಮಾಡಲ್ಲ. ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಸಿಗುತ್ತೆ, ಮತ್ತೆ ನಿಮ್ಮ ಹಣ ನಿಮ್ಮ ಮನೆಯಲ್ಲಿ ಸೇಫ್ ಆಗೋ ಇರುತ್ತೆ. ಅಂಡ್ ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಈಗ ಕ್ಲಿಯರ್ ಆಗಿರುತ್ತೆ ಯಾಕೆ ಜನ ಯಾವಾಗ್ಲೂ ಕಮೋಡಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಅದಕ್ಕೆ ರಾಬರ್ಟ್ ಕಿಯೋಸಕಿ ಗೋಲ್ಡ್ ಅಂಡ್ ಸಿಲ್ವರ್ ನ ಗಾಡ್ಸ್ ಮನಿ ಅಂತ ಹೇಳ್ತಾರೆ. ಆಸೆಟ್ ನಂಬರ್ 1, ಪೇಪರ್ ಅಸೆಟ್. ಪೇಪರ್ ಅಸೆಟ್ ಅಂದ್ರೆ ಸ್ಟಾಕ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್, ಕ್ರಿಪ್ಟೋ ಎಕ್ಸೆಟ್ರಾ. ಈ ಪೇಪರ್ ಅಸೆಟ್ ಗಳು ನಿಮ್ಗೆ ಎಲ್ಲಕ್ಕಿಂತ ಹೆಚ್ಚು ರಿಟರ್ನ್ ಕೊಡೋದು. ಅದಕ್ಕೆ ನೀವು ಇದ್ರ ಬಗ್ಗೆನೇ ಹೆಚ್ಚು ತಿಳ್ಕೋಬೇಕಾಗತ್ತೆ ಇನ್ವೆಸ್ಟ್ ಮಾಡೋದಕ್ಕೆ. ನಿಮ್ಗೆ ಈಗೆಲ್ಲ ಇದ್ರ ಬಗ್ಗೆ ಈಸಿಲಿ ಯೂಟ್ಯೂಬ್ ಅಲ್ಲಿ ತಿಳ್ಕೊಳ್ಳೋಕೆ ಸಿಗುತ್ತೆ, ಹೋಗಿ ಕಲ್ತ್ಕೊಳ್ಳಿ. ಯಾರ ಹತ್ರ ಈಗ ದುಡ್ಡು ಇರಲ್ವೋ ಅವರಿಗೆ ಈಗ ಟೈಮೇ ಒಂದು ತುಂಬಾ ದೊಡ್ಡ ಅಸೆಟ್. ಅದಕ್ಕೆ ಇದನ್ನ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿ ಕಲಿಯೋದಕ್ಕೆ. ಟ್ರಸ್ಟ್ ಮೀ, ನಿಮ್ಮ ಹತ್ರ ಈಗ ದುಡ್ಡು ಇರಲ್ಲ, ಆದ್ರೆ ಮುಂದೆ ನಿಮ್ಮ ಹತ್ರ ಹಣ ಬಂದೇ ಬರುತ್ತೆ. ಆಗ ನಿಮಗೆ ಅದನ್ನ ಇನ್ವೆಸ್ಟ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ತುಂಬಾ ರಿಗ್ರೆಟ್ ಆಗುತ್ತೆ. ಅದಕ್ಕೆ ಈಗಲಿಂದಾನೇ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಟೈಮ್ ನ ಈ ರೀತಿ ವಿಷಯಗಳ ಮೇಲೆ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಾನು ತುಂಬಾ ಜನರನ್ನ ನೋಡಿದ್ದೀನಿ, ಅವರು ಹೇಳ್ತಾರೆ ನಾನು ದುಡ್ಡು ಬಂದ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ. ಆದ್ರೆ ಅವರು ದುಡ್ಡು ಬಂದ್ರು ಯಾವತ್ತೂ ಇನ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ಅವರಿಗೆ ಸರಿಯಾದ ನಾಲೆಡ್ಜ್ ಇರಲ್ಲ. ಅವ್ರು ತಿಳ್ಕೊಂಡಿರ್ತಾರೆ ದುಡ್ಡಿದ್ರೆ ಇನ್ವೆಸ್ಟ್ ಮಾಡ್ಬೋದಂತ. ಆದ್ರೆ ರಿಯಾಲಿಟಿ ಸರಿಯಾದ ನಾಲೆಡ್ಜ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡೋಕೆ ಆಗೋದು, ಇಲ್ಲ ಅಂದ್ರೆ ನಿಮ್ಮ ಹಣ ಕಳ್ಕೋತೀರಾ. ಸೊ ಇನ್ವೆಸ್ಟ್ ಯೋರ್ ಟೈಮ್ ವೈಸ್ಲಿ ಟು ಲರ್ನ್. ನಿಮಗೆ ಪೇಪರ್ ಅಸೆಟ್ ಮೇಲೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಇನ್ನೂ ಈ ರೀತಿ ತುಂಬಾ ಅಸೆಟ್ಸ್ ಇದೆ, ಅದ್ರ ಬಗ್ಗೆ ನೀವು ಕೇಳೇ ಇರಲ್ಲ, ಅದ್ರ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.
ಮತ್ತೆ ನಿಮ್ಗೆ ಮೊದಲೇ PNB MetLife NFO ಬಗ್ಗೆ ಹೇಳಿದ್ದೆ, ಅದು ಇದೇ ತಿಂಗಳು 28ಕ್ಕೆ ಕೊನೆ ಆಗುತ್ತೆ. ಕೆಲವೇ ದಿನ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನಂತರ ಹೋಗಿ ನೋಡಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಕೊಡಿ, ಚಾನಲ್ಗೆ ಹೊಸಬ್ರು ಆಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.